ತಪ್ಪು. ಹೈದರಾಲಿ ಬಂದು ಇಲ್ಲಿ ಇನ್ಚಾರ್ಜ್ ಇದ್ದಾಗ ಹೈದರಾಬಾದಿಗೆ ಹೋಗಿ ಅಲ್ಲಿನ ಅಣ್ತಮ್ಮಂದ್ರ ಮಧ್ಯದಲ್ಲಿ ಪ್ರಯೋಗ ಮಾಡಿ ಆಸ್ತಿಯನ್ನ ತಂದ್ರಲ್ಲ, ಅಲ್ಲಿಂದ ಸಂಪತ್ತು ಸೀದಾ ಅವ್ರ ಮನೇಲಿ ಇಟ್ಕೋಬೇಕಿತ್ತು. ತಗೊಂಡೋಗಿ ರಾಜನಿಗೆ ಕೊಟ್ರು. ಇದು ಅವ್ರು ಮಾಡಿದ ತಪ್ಪು. ಮನೇಲಿ ಇಟ್ಕೊಂಡಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಅವಾಗೇನ್ ಲೋಕಾಯುಕ್ತನೂ ಇಲ್ಲ, ಎಂತದೂ ಇಲ್ಲ. ಒಂದು. ಎರಡನೇದಾಗಿ ಎಲ್ಲಾ ರಾಜ್ಯದ ಮೇಲೆ ದಂಡೆತ್ತು ಹೋದ್ರು. ಒಂದ್ ದಿನ ಆ ಮನುಷ್ಯ ಒಂದ್ ಗ್ಲಾಸ್ ನೀರ್ ಕುಡಿಲಿಲ್ಲ, ಒಂದ್ ಗ್ಲಾಸ್ ಕಾಫಿ ಕುಡಿಲಿಲ್ಲ, ಒಂದ್ ಬಿರಿಯಾನಿ ತಿನ್ಲಿಲ್ಲ. ಯುದ್ಧ ಯುದ್ಧ ಯುದ್ಧ. ಯಾರಿಗೋಸ್ಕರ ಮಾಡಿದ್ರು? ಕರ್ನಾಟಕ ರಾಜ್ಯವನ್ನ ದೊಡ್ಡದ್ ಮಾಡ್ಬೇಕು ಅಂತ ಮಾಡಿದ್ರೆ ವಿನಃ. ಇವತ್ತಿಗೂ ಹೈದರಾಲಿ ಅವರ ಸಮಾಧಿ ಶ್ರೀರಂಗಪಟ್ಟಣದಲ್ಲಿದೆ. ಆ ಸಮಾಧಿಯ ಮೇಲ್ಗಡೆ ಕರ್ನಾಟಕ ನವಾಬ್ ಅಂತ ಹಾಕಿದ್ದಾರೆ. ಅಂದ್ರೆ ಈ ರಾಜ್ಯವನ್ನ, ಆಧುನಿಕ ಕರ್ನಾಟಕ ರಾಜ್ಯವನ್ನ ಗಟ್ಟಿ ಮಾಡ್ಬೇಕು ಅಂತ ಹೋರಾಟ ಮಾಡಿ ಜೀವ ಕೊಟ್ರು. ವಾರ್ಫೀಲ್ಡ್ ಅಲ್ಲಿ ಇದ್ದಾಗ ತೀರ್ಕೊಂಡಿದ್ರು. ಚಿತ್ತೂರಲ್ಲಿ ಯುದ್ಧ ಮಾಡುವಾಗ ಯುದ್ಧ ಯಾರ ಪರವಾಗಿ ಮಾಡ್ತಿದ್ರು? ಮೈಸೂರು ರಾಜನ ಪರವಾಗಿ ಮಾಡ್ತಾ ಇದ್ರು. ಏನಕ್ಕೆ ಮಾಡ್ತಾ ಇದ್ರು? ಚಿತ್ತೂರವರೆಗೂ ಮೈಸೂರು ರಾಜ್ಯವನ್ನ ವಿಸ್ತಾರ ಮಾಡ್ಬೇಕು ಅಂತ, ಕನ್ನಡ ರಾಜ್ಯವನ್ನ ದೊಡ್ಡದ್ ಮಾಡ್ಬೇಕು ಅಂತ, ಕನ್ನಡಿಗರನ್ನ ಇನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಮಾಡಿದ್ರೆ ವಿನಃ ಸ್ವಾರ್ಥಕ್ಕಲ್ಲ. ಅಂತ ವ್ಯಕ್ತಿ ಆ ಆಸ್ತಿಯನ್ನ, ಆ ಸಂಪತ್ತನ್ನ ಹೈದರಾಬಾದಿಂದ ಲೂಟಿ ಮಾಡ್ಕೊಂಡ್ ಬಂದಿದ್ರಲ್ಲ, ಅದನ್ನ ಎತ್ಕೊಂಡು ಹೋಗಿದ್ರು ಮುಗ್ದೋಗಿರೋದು. ಇಲ್ಲಿ ಈ ನಾಡಿಗೋಸ್ಕರ, ಸೈನಿಕರಿಗೋಸ್ಕರ ಕೊಟ್ರು. ಆಮೇಲೆ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬಂದ ಮೇಲೆ ಅವರು ಕೂಡ ಸಾಕಷ್ಟು ಜನ ಆ ಕಾಲದಲ್ಲಿ ನವಾಬರುಗಳು ಇದ್ರು, ನಮ್ಮ ದೇಶವನ್ನು ಆಳ್ಕೊಂಡಿದ್ರು. ಅವರನ್ನ ನಮ್ಮ ಶ್ರೀಕೃಷ್ಣ ದೇವರಾಯ ಪಿಕ್ಚರ್ ಅಲ್ಲಿ ನೀವು ಒಂದು ಹಾಡು ಕೇಳಿರ್ತೀರ, ಕಾನಾ ಪೀನಾ ಮೋಜು ಉಡಾನ ಅಂತ. ಬರೇ ಚೆನ್ನಾಗಿ ತಿನ್ನೋದು, ಡ್ಯಾನ್ಸ್ ನೋಡೋದು, ಹಾಡ್ ನೋಡೋದು, ಇದು ಮಾಡಿದಾರೆ ತುಂಬಾ ಜನ. ಇವ್ರು ಹಂಗ್ ಮಾಡ್ಬೋದಿತ್ತು. ಈ ಪುಣ್ಯಾತ್ಮ ಹಂಗ್ ಮಾಡ್ಲಿಲ್ಲ. ಇವ್ರು ಮಾತಾಡ್ತಿದ್ರೆ ಫ್ರಾನ್ಸ್ ಸರ್ಕಾರಕ್ಕೆ ಲೆಟರ್ ಬರೆಯೋರು. ಯಾರು? ಟಿಪ್ಪು ಸುಲ್ತಾನ್. ಏನಂತ? ನಿಮ್ಮಲ್ಲಿ ಈ ಹೊಸದಾಗಿ ಏನೋ ಕಂಡಿಡ್ದಿದ್ದೀರಾ, ನನ್ ಶ್ರೀರಂಗಪಟ್ಟಣದಲ್ಲೂ ಅದನ್ನ ಮಾಡ್ಬೇಕು. ಏನ್ ಕಂಡಿಡ್ದಿದ್ದಾರೆ? ಹರಿಯುವ ನದಿಗೆ ಡ್ಯಾಮ್ ಕಟ್ಟೋದು ಹೇಗೆ, ಹರಿಯುವ ನದಿಗೆ ಬ್ರಿಡ್ಜ್ ಕಟ್ಟೋದು ಹೇಗೆ, ರೇಷ್ಮೆ ಬೆಳೆಯೋದು ಹೇಗೆ, ಸಾಮಾನ್ಯ ಜನರಿಗೆ ಬೇಕಾಗಿರುವಂತ ಸೌಲಭ್ಯಗಳನ್ನ ಕೊಡೋದು ಹೇಗೆ, ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರಸ್ಥರು ಜನಗಳಿಗೆ ಮೋಸ ಮಾಡ್ತಾರೆ, ಅಲ್ಲಿ ತಕಡಿ ನಿರ್ಮಾಣ ಮಾಡೋದು. ಅವಾಗೆಲ್ಲ ಇದು ದೊಡ್ಡ ತಂತ್ರಜ್ಞಾನ. ಇವತ್ತು ಅವೆಲ್ಲ ನಮ್ಗೆ ಜುಜ್ಬಿ ಅನ್ಸುತ್ತೆ. ಆ ಕಾಲದಲ್ಲಿ ಆಮೇಲೆ ಯಾರಿಗಾದ್ರೂ ಒಂದ್ ಜ್ವರ ಬಂದ್ರೆ ಆ ಜ್ವರವನ್ನ ಕಂಡಿಡಿಯೋದು ಹೇಗೆ, ಎಂತದ್ ಹೇಳ್ತಾರಲ್ಲ, ಜ್ವರದ್ದು ಒಂದು ಥರ್ಮಾಮೀಟ್ರು. ಈ ತರದ್ದು ನಿಮ್ಮಲ್ಲಿ ಯಾವ್ಯಾವ ತಂತ್ರಜ್ಞರಿದ್ದಾರೆ ಅವನ್ನೆಲ್ಲ ದಯವಿಟ್ಟು ಶ್ರೀರಂಗಪಟ್ಟಣಕ್ಕೆ ಕಳಿಸಿ. ಅವ್ರಿಗೆ ನೀವು 1,000 ರೂಪಾಯಿ ಸಂಬಳ ಕೊಟ್ರೆ ನಾನಿಲ್ಲಿ 4,000 ರೂಪಾಯಿ ಸಂಬಳ ಕೊಡ್ತೀನಿ. ಅಲ್ಲಿರುವಂತ ಎಲ್ಲ ವಿಜ್ಞಾನಿಗಳನ್ನ ಇಲ್ಲಿ ಕರ್ಸಿದ್ರು. ಕರೆಸ್ಬಿಟ್ಟು ಇಲ್ಲಿ ಪ್ರಯೋಗ ಮಾಡಿದ್ರು. ಏನ್ ಪ್ರಯೋಗ? ರೇಷ್ಮೆಯನ್ನ ಬೆಳಿಬೇಕು. ಇವತ್ತು ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 35 ಲಕ್ಷ ಕುಟುಂಬ, 35 ಲಕ್ಷ. ಒಂದು ಕುಟುಂಬದಲ್ಲಿ 5 ಜನ ಅಂದ್ರೆ 35 × 5 ಅಂದ್ರೆ 1.5 ಕೋಟಿ ಜನ ರೇಷ್ಮೆ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಅದು ಬೇಕು ಅಂದ್ರೆ ನೀವು ಶಿಡ್ಲಘಟ್ಟ ಆ ಕಡೆ ನಮ್ಮ ಚಾಮರಾಜನಗರ, ಮೈಸೂರು, ರಾಮನಗರ ಇಲ್ಲೆಲ್ಲ ನೋಡಿ. ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರೇಷ್ಮೆಯಿಂದ ಆದಾಯ ಬರ್ತಾ ಇದೆ. 35 ಲಕ್ಷ ಕುಟುಂಬ, ಇಡೀ ರೇಷ್ಮೆ ಬೆಳೆ ಅಂತ ಹೇಳಿದ್ರೆ ಇಡೀ ಕುಟುಂಬ ಭಾಗವಹಿಸುತ್ತೆ. ಅವ್ರಿಗೆ ಉದ್ಯೋಗ ಸಿಕ್ಕಿದೆ. ಇದನ್ನ ಮೊದಲನೇ ಸಾರಿ ಮೈಸೂರು ರಾಜ್ಯದಲ್ಲಿ ಪರಿಚಯ ಮಾಡಿದ್ದು ಟಿಪ್ಪು ಸುಲ್ತಾನ್. ಅದಕ್ಕೆ ಅವರು ಫ್ರೆಂಚ್ ತಂತ್ರಜ್ಞಾನವನ್ನ, ಬೇರೆ ಬೇರೆ ದೇಶದ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರು. ಹಾಗೇನೇನೆ KRS ಗೆ ಒಂದು ಡ್ಯಾಮ್, ಇವತ್ತಿನ ಡ್ಯಾಮ್ ಇದೆಯಲ್ಲ, ಅದು ಸ್ವಲ್ಪ ಮೊನ್ನೆ ಕಾಂಟ್ರವರ್ಸಿ ಆಯ್ತು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಡ್ಯಾಮ್ ಕಟ್ಟಿಲ್ಲ, ಡ್ಯಾಮ್ ಕಟ್ಟಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಅಷ್ಟೊತ್ತಿಗೆ ವಾರ್ ಡಿಕ್ಲೇರ್ ಆಯ್ತು, ಕಟ್ಟಕ್ಕಾಗ್ಲಿಲ್ಲ.